ಈ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಕೂಡ ಒಂದು ಎಥ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕು ಅಂತ ಆಗಲೇ ಆದೇಶವನ್ನು ಮಾಡಲಾಯಿತು. ಯಾಕಂದರೆ ಯಾವುದೇ ಸಮುದಾಯಗಳಿರ್ಬೋದು, ಅದು ಗಂಗಾಮತಸ್ಥರು ಇರ್ಬೋದು, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತಿದೆ, ಅಲ್ಲೊಂದು ಸುಮಾರು 26-27 ಜಾತಿಗಳಿದ್ದಾವೆ, ನಮ್ಮನ್ನು ಎಷ್ಟಿಗೆ ಸೇರಿಸಿ ಅಂತ ಹೇಳ್ತಾರೆ. ಈ ರೀತಿ ಡಿಮಾಂಡ್ಗಳು ಬಂದಾಗ ಎಥ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ 1999ರಲ್ಲಿ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲೂ ಒಂದು ನಿಯಮವನ್ನು ತಂದಿದ್ದಾರೆ, ಕಾಯ್ದೆನ ತಂದಿದ್ದಾರೆ. ಒಂದು ಜಾತಿ ಜನಾಂಗ ಅವ್ರನ್ನ SCಗೋ STಗೋ OBCಗೋ ನೀವು ಏನೋ ಸೇರಿಸ್ಬೇಕು ಅಂತಂದ್ರೂ ಕೂಡ ಅದಕ್ಕೆ ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟಿಂದ ಒಂದು ಎಥ್ನೋಗ್ರಾಫಿಕ್ ಸ್ಟಡಿ ಆಗಬೇಕು, ಅಂದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು. ಆ ಕುಲಶಾಸ್ತ್ರೀಯ ಅಧ್ಯಯನ ಫೀಲ್ಡ್ ರಿಪೋರ್ಟನ್ನು ತೆಗೆದುಕೊಂಡು ಮಾಡಬೇಕು. ಅದರಲ್ಲಿ 5 ಮಾನದಂಡಗಳನ್ನು ಅವ್ರು ಹೇಳಿದ್ದಾರೆ. ಮೊದಲನೇ ಮಾನದಂಡ ಅಂತಂದರೆ ಒಬ್ಬರನ್ನ ಎಷ್ಟಿಗೆ ಸೇರಿಸ್ಬೇಕು ಅಂತಂದರೆ ಅವರಲ್ಲಿ ಪ್ರಿಮಿಟಿವ್ ಟ್ರೈಟ್ಸ್ ಇರಬೇಕು. ಅಂದರೆ ಆ ಕಾಡಿನೊಳಗಡೆ ಇದ್ರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣಬೇಕು. ಅವರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ. ಆಮೇಲೆ ಆ ಶೈನೆಸ್ ಅನ್ನೋದು ಅವರಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಬ್ಯಾಕ್ವರ್ಡ್ನೆಸ್ ಅವ್ರ ಹತ್ರ ಇರಬೇಕಾಗುತ್ತೆ. ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಹಿಂದುಳಿದಿರಬೇಕಾಗುತ್ತೆ. ಅವರು ಎಲ್ಲರಿಂದಲೂ ಕೂಡ ನಿರ್ಲಕ್ಷಿತರಾಗಿರುವಂಥದ್ದು ಆ ಟ್ರೈಟ್ಗಳು ಅವ್ರ ಹತ್ರ ಇರಬೇಕಾಗುತ್ತೆ. ಹಾಗಾಗಿ ಈ ಹಿಂದೆ ಜೇನು ಕುರುಬ ಕಾಡು ಕುರುಬ ಅವರನ್ನು ST ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೈಟ್ಗಳು ಇದ್ದಿದ್ದರಿಂದಾಗಿ ಸೇರಿಸ್ಲಿಕ್ಕಾಯಿತು. ಆದರೆ ಕುರುಬ ಸಮುದಾಯಕ್ಕೆ ಈ ಥರದ್ದೊಂದು ಕುಲಶಾಸ್ತ್ರೀಯ ಅಧ್ಯಯನವು ಆ ಸಮುದಾಯದ ಬಗ್ಗೆ ಮಾಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ, ಫೀಲ್ಡ್ ರಿಪೋರ್ಟನ್ನೆಲ್ಲ ಕಲೆ ಹಾಕಿದ್ದಾರೆ. ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ. ಯಾಕೆಂದರೆ ಪರಿವಾರ ತಳವಾರದವರಿಗೆ ಸಿದ್ಧಿ ಸಮುದಾಯಕ್ಕೆ ಅವ್ರನ್ನ ST ಕ್ಯಾಟಗರಿಗೆ ಸೇರಿಸಿದಂತಹ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾನು ಹೇಳ್ತೀನಿ. ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ 5 ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದರೆ ಮಾತ್ರನೇ ನೀವು ರೆಕಮೆಂಡ್ ಮಾಡಲಿಕ್ಕಾಗುತ್ತೆ. ಇಲ್ಲದಲೇ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಮೇಲ್ಗಡೆ ಕಳಿಸ್ತು ಅಂತ ಹೇಳಿದರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ. ಕುರುಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೈಟ್ಗಳು ಯಾವುದು ಕಾಣಿಸಲ್ಲ. ಯಾಕೆಂದರೆ ನಿಮಗೆ ಈ ನಾಗರಿಕ ಸಮಾಜವನ್ನು ನೋಡಿದ ಕೂಡಲೇ ಅವರಲ್ಲಿ ಈ ಅಳುಕಿನ ಸ್ವಭಾವ, ಅಂಜಿಕೆ ಸ್ವಭಾವ ಇರಬೇಕು. ಇದೆಯಾ? ಪ್ರಿಮಿಟಿವ್ ಟ್ರೈಟ್ಸ್ಗಳಿದೆಯಾ? ಅದಿಲ್ಲ. ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ? ಅದಿಲ್ಲ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರೋಂಥವ್ರು ಖಂಡಿತ ಎಲ್ಲ ಜಾತಿ ಜನಾಂಗಗಳಲ್ಲಿದ್ದಾರೆ, ಕುರುಬ ಜನಾಂಗದಲ್ಲೂ ಇದ್ದಾರೆ. ಆದರೆ ಈ ಮಾನದಂಡಗಳನ್ನು ಪೂರೈಸಲಿಕ್ಕೆ ಕುರುಬ ಜನಾಂಗದ ಕೈಲಿ ಸಾಧ್ಯವಾಗುವುದಿಲ್ಲ. ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನು ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಒಂದು ಪ್ಯಾರಾಮೀಟರ್ಸ್ಗಳನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾನೂನು ಪದವೀಧರರು ಇಷ್ಟೊಂದು ಅಗಾಧವಾದಂತಹ ರಾಜಕೀಯ ಅನುಭವ ಹೊಂದಿರುವಂಥ ಸಿದ್ದರಾಮಯ್ಯನವರಿಗೆ ಚೆನ್ನಾಗೇ ಗೊತ್ತಿದೆ. ಆದರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ, ಕೇಂದ್ರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಈ 5 ಮಾನದಂಡಗಳಿಗೆ ಪೂರಕವಾದಂತಹ ಅಂಶಗಳು ಕುರುಬ ಸಮುದಾಯದಲ್ಲಿ ಇದೆಯಾ ಅಂತ ನೀವು ಗುರುತು ಮಾಡಿದ್ದೀರಾ ಸರ್? ಸಾಧ್ಯನೇ ಇಲ್ಲ. ಇಷ್ಟಾಗಿಯೂ ಕೂಡ ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಡ್ತೀವಿ, ನಾವು ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ. ಇನ್ನೂ ಉಳಿದಿರುವಂಥ 2.5 ವರ್ಷ ನಿಮ್ಮ ಚೇರನ್ನು ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಇಡೀ ಸಮುದಾಯವನ್ನು ದಾರಿ ತಪ್ಪಿಸ್ತಾ ಇದ್ದೀರಿ. ನಾನು ಕುರುಬ ಸಮುದಾಯದವ್ರಿಗೆ ಹೇಳ್ತೇನೆ, ನಿಮಗೆ ST ಸಮುದಾಯಕ್ಕೆ ಸೇರಿಸೋದಕ್ಕೆ ನಾವೇನು ವಿರೋಧ ಇದಿಲ್ಲ. ಆದರೆ ಲೋಕಸಭೆಯಲ್ಲೇ ಮಾಡಿರುವಂಥ ಕಾಯ್ದೆಗಳಿಗೆ ಅನುಗುಣವಾಗಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದರೆ ಇದು ಕ್ವಾಲಿಫೈ ಆಗುವಂಥದ್ದು ಕಷ್ಟ. ಹಾಗಾಗಿ ಸಿದ್ದರಾಮಯ್ಯನವರು ಇದು ಗೊತ್ತಿದ್ದು ಕೂಡ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಡ ಪ್ರಜ್ಞಾವಂತರಿದ್ದೀರಿ, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀನಿ.